ತಂತಿ ಬಿಡ ಬೆಳೆಗಳು ಜಾಸ್ತಿ ಇದೆ. ಟೊಮೆಟೊ ಆಗಿರ್ಬೋದು, ಬೇರೆ ಬೆಳೆಗಳು ಯಾವುದೇ ಆಗಿರ್ಬೋದು, ಅದರಲ್ಲಿ ಇಂಟರ್ ಕಲ್ಟಿವೇಷನ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ ಕಲ್ಟಿವೇಷನ್ ಒಳಗೆ 1.5 ಅಡಿ ದಾಯಿಗೆ ಹಾಕಿರ್ತಾರೆ, 2.5 ಅಡಿ ದಾಯಿಗೆ ಹಾಕಿರ್ತಾರೆ, 3 ಅಡಿ ದಾಯಿಗೆ ಹಾಕಿರ್ತಾರೆ. ಅದರಲ್ಲಿ ದಾಯದೊಳಗೆ ಹೊಡಿಲಿಕ್ಕೆ ದಿ ಬೆಸ್ಟ್ ಪವರ್ ವೀಡರ್ ಆಗಿರುತ್ತೆ. ಈ ಪವರ್ ವೀಡರು ಅಗಲ ಕೂಡ ಕಡಿಮೆ ಬರುತ್ತೆ, 2 ಅಡಿ ಅಗಲ ಬರುತ್ತೆ. ಬೇರೆ ಪವರ್ ವೀಡರ್ 7 HP 2.5 ಅಡಿ 3 ಅಡಿ ತನಕ ಅಗಲ ಬರುತ್ತೆ. ಇದರಲ್ಲಿ 2 ಅಡಿ ಅಗಲ ಬರುತ್ತೆ. ಈ ಸೈಜಸ್ ಚಿಕ್ಕದು ಬರೋದ್ರಿಂದ ಆರಾಮಾಗಿ ಇಂಟರ್ ಕಲ್ಟಿವೇಷನ್ ಅಲ್ಲಿ ಇದು ಮಧ್ಯೆ ಸಾಲ್ ಬೆಳೆಗಳಲ್ಲಿ ಆರಾಮ ಹೊಡಿಬೋದು. ಮತ್ತು ಅಡಿಕೆ ಗಿಡದಲ್ಲೂ ಉಪಯೋಗಿಸ್ಬೋದು. ಅಡಿಕೆ ಗಿಡದಲ್ಲಿ ಈಗ ಗುಣೆ ಸುತ್ತ ಕುರ್ಚೆಕಾಲ ಹೊಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಗುಣೆ ಸುತ್ತ ಆರಾಮ ರೌಂಡ್ ಮಾಡ್ಕೊಂಡು ಹೊಡ್ಕೋಬೋದು ಇದನ್ನು. ಮತ್ತು ಬಾಳೆ ಇನ್ನಿತರ ಬೆಳೆಗಳಲ್ಲೆಲ್ಲ ಆರಾಮಾಗಿ ಹೊಡ್ಕೋಬೋದು ಇದನ್ನು. ಪವರ್ ವೀಡರು ವೈಬ್ರೇಷನ್ ಕಡಿಮೆ ಇದೆ. ಇದು ವೈಬ್ರೇಷನ್ ಅಂದರೆ ಎಲ್ಲ ಪವರ್ ವೀಡರು ವೈಬ್ರೇಷನ್ ಬರಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ವೈಬ್ರೇಷನ್ನು ಇದು ತೇವಾಂಶ ಇದ್ದಾಗಲೇ ಹೊಡಿಬೇಕು. ತೇವಾಂಶ ಹಸಿ ಇದ್ದಾಗಲೂ ಅಥವಾ ಕೆಸರಿದ್ದಾಗಲೂ ಹೊಡಿಬೋದು ಇದನ್ನು.